ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವಿಬ್ಬರೂ ಜೋರಾಗಿ ಕಿರ್ಚಿದ್ರೆ ನಮ್ಮ ಆಡಿಯನ್ಸ್ ಮಾತಾಡಕ್ಕೆ ಅಲೋ ಮಾಡಿದ್ರೆ ಮಾತಾಡ್ತೀನಿ. ನಾನು ಹೇಳೋ ವಿಷಯ ಪೂರ್ತಿ ಕೇಳಿಸ್ಕೊಬಿಡಿ, ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ಕೆ ಬಿಡಿ. ಇಬ್ಬರು ಜಗಳ ಮಾಡಿ ನೀವು ನೈಸ್ ಬಗ್ಗೆ ನೀವು ಎಷ್ಟಾದರೂ ಮಾತಾಡಿ, ಇವ್ರು ಹಾಸನ ಅಂತ ಮಾತಾಡ್ತಿದ್ದಾರೆ. ನಾನು ಏನು ಕೇಳ್ತಿದ್ದೀನಿ ಗೊತ್ತಾ ಈ ವಿಚಾರದಲ್ಲಿ, ಅದಕ್ಕಿದು ಸಮಾನ ದರ್ಶನ ಅಂತ ನನ್ನ ಪಾಯಿಂಟ್. ಕೇಳಿಸ್ಕೊಳ್ಳಿ, ಬರ್ತೀನಿ ನನಗೆ ನಿಮಗೂ. ಈಗ ಆ ಬೋನಹಳ್ಳಿ ಲಿಂಗ ಆಯಿತು, ಅದೊಂದು ಕಾರಣ ಇಟ್ಕೊಬಿಡಿ ನೀವು. ಬೋನಹಳ್ಳಿ ಏರ್ಪೋರ್ಟ್ ಕೇಳಿಸ್ಕೊಳ್ಳಿ, ಅದು ನಾನು ಸಮಸ್ಯೆ ಇಲ್ಲ ನಾನು ಹೇಳ್ತಿಲ್ಲ. ಇದು ಬೇರೆ ಎಲ್ಲ ಬಿಡದಿ ಅಂತ ಬಂದ್ರೆ ಬೋನಹಳ್ಳಿ, ನೈಸ್ ಅಂತ ಬಂದ್ರೆ ಬೋನಹಳ್ಳಿ, ಎಲ್ಲದಕ್ಕೂ ಒಂದು ಸಮಜಾಯಿಷಿ. ಓಕೆನಾ? ಸಮಜಾಯಿಷಿ ಅಂತ ಸರ್, ಒಂದು ನಾಡಿನ ಮುಖ್ಯಮಂತ್ರಿ ಆದಂತವರು, ಒಂದು ಕೇಂದ್ರದ ಸಚಿವರಾದಂತವರು, ಇವತ್ತು ಒಬ್ರು ಸಂಸದರಾದವರು, ನಿಮಗೆ ಇಡೀ ನಾಡು ಕರ್ನಾಟಕ ಬೀದರಿಂದ ಚಾಮರಾಜನಗರ ಒಂದೇ ಆಗಿರ್ಬೇಕು. ನಿಮ್ಮ ಆಸ್ತಿಗಳು ಅಲ್ಲಿ ಬೇನಾಮಿ ಇಟ್ಕೊಂಡು ನೈ ಸುತ್ತಮುತ್ತ ಇವತ್ತು ನಿಮಗೆ ಬರ್ತೀನಿ. ದಿನೇಶ್ ಅವಾಗಿಂದ ಒಂದೇ ಸಲ ಮಾತಾಡ್ಸಿರೋದು ನಾನು. ದಿನೇಶ್, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಯಾರೋ ಬೇನಾಮಿ ಆಸ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಈ ವಿಚಾರದಲ್ಲಿ ಬಿಡದಿ ಅಂದ ತಕ್ಷಣ ಬಂದ ತಕ್ಷಣ ಅಲ್ಲಿ 32 ಎಕರೆ ಜಮೀನು ಅನಿತಾ ಕುಮಾರಸ್ವಾಮಿ ಅವ್ರದ್ದು ಯಾರ್ದೋ ಇದೆ ಅಲ್ಲಿ ಅನ್ನೋ ಒಂದು ವಿಚಾರ. ಇದು ಬೇರೆ. ನಾನು ಪ್ಯೂರ್ ಏನು ಕೇಳ್ತಾ ಇದ್ದೀನಿ ಗೊತ್ತಾ, ನೈಸ್ ಮತ್ತು ಒಂದು ಸರ್ಕಾರ ಅಂತ ಕೇಳ್ತೀನಿ. ಕುಮಾರಣ್ಣ ಅಥವಾ ದೇವೇಗೌಡರು ಆರ್ ಯಡಿಯೂರಪ್ಪನವರು, ಎಸ್.ಎಂ. ಕೃಷ್ಣ, ಹಿಂಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸರ್ಕಾರ ಮತ್ತು ನೈಸ್ ನಡುವೆ ಅಗ್ರಿಮೆಂಟ್ ಆಗುತ್ತೆ ಹೊರತು ಕುಮಾರಸ್ವಾಮಿ ನಾನು ಸೈನ್ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನ್ ಮಾಡೋದು. ನಾನು ಕೇಳೋದು, ಇಷ್ಟೆಲ್ಲ ಅಕ್ರಮಗಳಿದ್ರು ಇಷ್ಟು ಸರ್ಕಾರಗಳು ಇದನ್ನು ಸಹಿಸ್ಕೊಂಡು ಬಂದಿರೋದು ಯಾಕೆ? ಈ ಪಾಯಿಂಟ್ ಪ್ಯೂರ್ಲಿ ನೈಸ್ಗೆ. ಇದು ಪ್ಯೂರ್ಲಿ ನಾವು ಹೇಳೋದಾದ್ರೆ ಈಗ ಆರ್ಟಿಕಲ್ ನೋಡಿ, ಇನ್ನೊಂದು ಅದ್ಭುತವಾದ ಪಾಯಿಂಟ್ ಇದೆ ಇಲ್ಲಿ. ದಿ ಹೈಕೋರ್ಟ್ ಹ್ಯಾಸ್ ನಾಟ್ ಸೆಡ್ ದಟ್ ದ FWA ಈಸ್ ಅ ಟೋಲ್ ಫ್ರೀ ಅಗ್ರಿಮೆಂಟ್. ಹೈಕೋರ್ಟ್ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಾಗಿದೆಯೋ ಟೋಲ್ ರಹಿತವಾದಂಥ ರಸ್ತೆ ಅಂತ ಹೇಳಿ ಅಗ್ರಿಮೆಂಟ್ ಉಲ್ಲೇಖ ಆಗಿದೆ, ಹೈಕೋರ್ಟ್ ಹೇಳಲಿಲ್ಲ. ಕುಮಾರಸ್ವಾಮಿ ಹೆಂಗೆ ಹೇಳಿದ್ರು, ಟೋಲ್ ಕಟ್ತೀರ ಹೋಗ್ಬಿಟ್ರಪ್ಪ ನೀವು ಅಂತ. ಒಂದು, ಇಟ್ ಹ್ಯಾಸ್ ಸೆಡ್ ದಟ್ ನೈಸ್ ವೈಲೇಟೆಡ್ ದ FWA ಬೈ ಇನ್ಕ್ರೀಸಿಂಗ್ ಟೋಲ್ ವಿತೌಟ್ ಪ್ರಯರ್ ಸ್ಟೇಟ್ ಅಪ್ರೂವಲ್. ಸರ್, ಈಗ ಆರ್ಟಿಕಲ್ 300 ಅಲ್ಲಿ ಏನು ಹೇಳುತ್ತೆ, ಒಬ್ಬ ವ್ಯಕ್ತಿ ಅವನ ಆಸ್ತಿ ಪಾಸ್ತಿ ಕಳ್ಕೊಂಡ್ರೆ ಸರ್ಕಾರದ ನಿರ್ಧಾರಗಳಿಂದ ಅವನ ಲೈವ್ಲಿಹುಡ್ಗೆ ಅಫೆಕ್ಟ್ ಆಗಬಾರ್ದು, ಅವನಿಗೆ ಕಾಂಪನ್ಸೇಷನ್ ಸಿಗಬೇಕು. ಅದನ್ನ ಇವ್ರು ಯಾರೂ ಮಾಡಿಲ್ಲ. ಇದುವರೆಗೆ 7,500 ಎಕರೆ ಏನು ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ಯಾರಿಗೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಸರ್ಕಾರದ್ದು 500 ಎಕರೆ ಅಕ್ವೈರ್ ಮಾಡ್ಕೊಂಡವ್ರೆ. ಅಲ್ಲಿಗೆ JCB ಪಾರ್ಟಿಗಳು 3 ಜನ ಆಳ್ವಿಕೆ ಮಾಡಿದ್ದಾರೆ. ಇವತ್ತು ಕೂಡ ರೈತರ ಹೆಸರಲ್ಲಿ ಇವರು ವೋಟ್ ಕೇಳ್ತಾರೆ. ರೈತರು ಮಣ್ಣಿನ ಮಕ್ಕಳು ಅಂತಾರೆ. ಇನ್ನೊಬ್ರು ಇವ್ರು ಬಂದು ನಾನು ರೈತನ ಮಗ ಅಂತಾರೆ, DK ಶಿವಕುಮಾರ್ ಅವರಾಗಿರ್ಬೋದು. ಇವರೆಲ್ಲ ರೈತರೆಸ್ಕೊಂಡು ಆಮೇಲೆ ಯಾರು ಯಡಿಯೂರಪ್ಪನವರು ರೈತ ಬಜೆಟ್ ಬೇರೆ ಮಾಡ್ತಾರೆ, ಕೃಷಿ ಬಜೆಟ್ ಮಾಡ್ತಾರೆ. ಇಂಥವ್ರೆಲ್ಲ ಸೇರ್ಕೊಂಡು ಕೊನೆಗೆ ಟೋಪಿ ಹಾಕಿದ್ದು ಯಾರಿಗೆ ಅಂದ್ರೆ ಸಾಮಾನ್ಯ ರೈತನಿಗೆ. ಇವತ್ತು ಇವರೆಲ್ಲ ಬಂದಿದ್ದೇನಂತ ನಾವು ರೈತರು ಉದ್ಧಾರ ಮಾಡ್ತೀವಿ. ಕೊನೆಗೆ ಇವ್ರು ಕಣ್ಣು ಬಿದ್ದಿದ್ದೆಲ್ಗೆ ರೈತರ ಜಾಗಕ್ಕೆ ಈಗ ಬಿಡದಿಗೂ ಬಿದ್ದಿದೆ. ನಾನು ಹೇಳಿದ್ದು, ಈಗ ಇಷ್ಟು ವರ್ಷ ಬೇಕಾ ಅವ್ರಿಗೆ ಕಾಂಪನ್ಸೇಷನ್ ಕೊಡಕ್ಕೆ, ಯಾಕೆ ಕೊಟ್ಟಿಲ್ಲ? ಮತ್ತೆ ಇವ್ರು ಇಲ್ಲಿಗಲಿಟೀಸ್ಗಳು ಇಷ್ಟೆಲ್ಲ ನಡೀತಾ ಇದ್ರು. ಇವತ್ತು ಪ್ರೆಸೆಂಟ್ ಆಯ್ತಪ್ಪ, ಇಷ್ಟು ದಿವಸ ಆಯ್ತು. ಈಗ DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಈಗ ಹಿಮ್ಸೆಲ್ಫ್ ಇಸ್ ಎ ಲಾ ಮಿನಿಸ್ಟರ್. ಅವ್ರ ಹತ್ರನೇ ಖಾತೆ ಇಟ್ಕೊಂಡವ್ರೆ, ಲಾ ಮಿನಿಸ್ಟರ್ ಅವರೇ ಇದ್ದಾರೆ. ಆಮೇಲೆ ಯಾರು ಶಶಿಕಿರಣ್ ಅಂತ ಯಾರಪ್ಪ ಅವರು ಅಡ್ವೊಕೇಟ್ ಜನರಲ್. ಇಷ್ಟೆಲ್ಲ ನೀವು ಇಟ್ಕೊಂಡು ಇಷ್ಟೆಲ್ಲ ಹೈಕೋರ್ಟ್ ಹೇಳಿದ್ರು ಕೂಡ ನೀವು ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವುಗಳ ಮೇಲೆ? ಈಗ ನಾವು ಪಂಜಾಬಲ್ಲಿ ಮಾಡಿದೀವಲ್ಲ, ಹೋಗಿ ಬೇಕಾದ್ರೆ ಅಲ್ಲಿದು ಏನೇನ್ ಮಾಡಿದ್ದಾರೆ ಪ್ರೋಸೆಸ್ಗಳು ಅವನು ಕೇಳಿ ತಗೊಳ್ಳಿ ಮಾಡಿ. ನಾನು ಹೇಳ್ತಾ ಇರೋದು, ಈಗ JDS ಅವರು ಅಲ್ಲಿ ಇವತ್ತು ಜೊತೆಗೆ KDBನೂ ಬಳಸ್ಕೊಂಡು, KDB ಅಂತ ಒಂದು ಪ್ರಾಧಿಕಾರ ಬಳಸ್ಕೊಂಡು ರೈತರಿಗೆ ಇಷ್ಟು ದೊಡ್ಡ ಟೋಪಿಗಳಾಗ್ತಿರಲ್ಲ ಸರ್ಕಾರದ ಹೆಸರಲ್ಲಿ, ಇದನ್ನ ಕ್ವಶನ್ ಮಾಡೋರು. ಇಷ್ಟೆಲ್ಲ ಕ್ವಶನ್ ಮಾಡ್ತಾ ಇದ್ರು ಹೈಕೋರ್ಟ್ಗಳು. ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು 8 ಲಕ್ಷ ವೆಹಿಕಲ್ ಓಡಾಡ್ತಾ ಇರೋದು. ಒನ್ ವೇ ಒಂದು 100 ರೂಪೀಸ್ ಅಂತ ಹಾಕೊಂಡ್ರು 8 ಕೋಟಿ ರೂಪಾಯಿ ಪರ್ ಡೇ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು ಇವರು. ಇದ್ರಲ್ಲಿ ಈ ಕಮಿಷನ್ಗಳು ಐತಾವ ಈ 3 ಪಕ್ಷಕ್ಕೆ. ಆಮೇಲೆ ಈ ವಿಚಾರಗಳಲ್ಲಿ ಯಡಿಯೂರಪ್ಪ ಅವರು ಇದ್ದಾಗ್ಲೂ ಇವೆಲ್ಲ ಬಂತು 2009 ಅಲ್ಲಿ. ಆ ಫ್ರೇಮ್ ವರ್ಕ್ ನೆಲ್ಲ ಏನು ವೈಲೇಟ್ ಮಾಡಿ ಅವ್ರೆಲ್ಲದಕ್ಕೂ ಸೈನ್ ಹಾಕೊಟ್ಟಿದ್ದಾರೆ. ಅಂದ್ರೆ ಈ 3 ಪಕ್ಷಗಳು ಅವ್ರ ಮೇಲೆ ಹಾಕೊಂಡು ಕೊನೆಗೆ ಜನರಿಗೆ ಟೋಪಿ ಹಾಕೊಂಡು ರೈತರುಗಳಿಗೆ ಟೋಪಿ ಹಾಕೊಂಡು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ JCB ಪಕ್ಷಗಳನ್ನ ಕಿತ್ತಿ ನಾಗೇಂದ್ರ ಅವ್ರನ್ನ ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಈಗ ಯಾವ ಪಕ್ಷ ಅಧಿಕಾರದಲ್ಲಿ ಇರಲ್ವೋ, ಅಧಿಕಾರ ಅನುಭವ ಆಗಿರುತ್ತೋ, ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರ ಮೇಲೆ ಕುತ್ಕೊಂಡು ಹೇಳ್ತಾ ಇರೋದು ಅಪೋಸಿಷನ್ ಪಾರ್ಟಿಲಿ ಅಷ್ಟೇ ನೈಸ್. ಅಂದರೆ ಈಗ ನಾನು ಅಧಿಕಾರದಲ್ಲಿ ಇಲ್ಲ, ನಾನು ಹಿಂದೆ ಅಧಿಕಾರದಲ್ಲಿ ಇದ್ದೆ,
ಇದು ಬಿಟ್ಟರೆ ನಾನು ಈಗಿರೋ ಸರ್ಕಾರದ ಮೇಲೆ ಹೇಳ್ಕೊಂಡು ಹೊಟ್ಟೋಗ್ಬಿಡೋದು, ಇವ್ರು ಸರಿ ಇಲ್ಲ, ನಾನು ಇದ್ದಿದ್ರೆ ಹಂಗೆ ಮಾಡಿಬಿಡ್ತಿದ್ದೆ, ನನಗೆ ಸ್ವಲ್ಪ ಬಲ ಇರಲಿಲ್ಲ, ನಮ್ಮದು ಬಡ ಪಕ್ಷ, ನಮ್ಮ ಪಾರ್ಟಿಲಿ ತುಂಬ ಶಾಸಕರಿರಲಿಲ್ಲ, ಅಯ್ಯೋ ಇನ್ನೊಂದು 6 ಮಿನಿಸ್ಟ್ರ್ ಇದ್ದುಬಿಟ್ಟಿದ್ದರೆ ನಾನು ಹಗ್ಗನೇ ಬಿಗಿದು ಬಿಡ್ತಾ ಇದ್ದೆ ಅವ್ರಿಗೆ. ಈ ಮಾತುಗಳು ಎಷ್ಟು ಮಟ್ಟಿಗೆ ಸರಿ? ನಾನು ಅಧಿಕಾರದಲ್ಲಿ ಇದ್ದಾಗೆಲ್ಲ ಅದ್ಭುತ, ನಾನು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗೆಲ್ಲ ಪ್ರಪಾತ. ಈ ಆರ್ಗ್ಯುಮೆಂಟ್ ಓಕೆನಾ? ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ.